ದಾಂಡೇಲಿಯಲ್ಲಿ ವನ್ಯಜೀವಿ ಇಲಾಖೆಗೆ ಸೇರ್ಪಡೆಗೊಂಡ ಬೆಲ್ಜಿಯನ್ ಮಾಲಿನೋಯಿಸ್ ನಾಯಿಗಳು. ದಾಂಡೇಲಿಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಸಂರಕ್ಷಣೆಗಾಗಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಯಿಂದ ಮತ್ತು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ 2 ಬೆಲ್ಜಿಯನ್ ಮಾಲಿನೋಯಿಸ್ ನಾಯಿಗಳನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಬಂಡೀಪುರದ ಕರ್ನಾಟಕ ಶ್ವಾನದಳ ತರಬೇತಿ ಕೇಂದ್ರದಲ್ಲಿ ಡಾಕ್ಟರ್ ಅಮೃತ್ ಎಸ್ ಹಿರಣ್ಯ ಅವರಿಂದ ಕಳೆದ 1 ವರ್ಷಗಳವರೆಗೆ ಸುದೀರ್ಘ ತರಬೇತಿಯನ್ನು ಪಡೆದ ನಾಯಿಗಳು ಇದಾಗಿರುತ್ತದೆ. ಡಾಕ್ಟರ್ ಅಮೃತ್ ಎಸ್ ಹಿರಣ್ಯ ಅವರು ನ್ಯೂಜಿಲೆಂಡ್ನಲ್ಲಿ ತರಬೇತಿಯನ್ನು ಪಡೆದ ಭಾರತದ ಏಕೈಕ ಶ್ವಾನದಳ ಮನೋವೈಜ್ಞ ತಜ್ಞರಾಗಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು. ಕಳೆದ 1 ವರ್ಷಗಳಿಂದ ಈ ನಾಯಿಗಳಿಗೆ ತರಬೇತಿಯನ್ನು ನೀಡುವುದರ ಜೊತೆಗೆ ಉಪವಲಯಾರಣ್ಯಾಧಿಕಾರಿ ಅಮೀನ್ ಸಾಬ್ ಸೋಲಾಪುರ್ ಹಾಗೂ ಅರಣ್ಯ ವೀಕ್ಷಕರಾದ ಬೊಮ್ಮು ಗಾವಡೆ ಮತ್ತು ದೊಂಡು ಕರಾತ್ ಅವರು ಸಹ ಈ ನಾಯಿಗಳ ನಿರ್ವಹಣೆ ಮತ್ತು ಯೋಗಕ್ಷೇಮದ ಕುರಿತಂತೆ ಡಾಕ್ಟರ್ ಅಮೃತ್ ಎಸ್ ಹಿರಣ್ಯ ಅವರಿಂದ ಸಮಗ್ರವಾದ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ.